ಸೊ ಗೈಸ್, ಇದು ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಯಾಕಂದ್ರೆ ವ್ಲಾಗ್ ತುಂಬಾ ದೊಡ್ಡದಾಗಿರೋದ್ರಿಂದ ಸ್ಪ್ಲಿಟ್ ಮಾಡಿ ಮಾಡಬೇಕಾಗಿತ್ತು. ಸೊ ಫೈನಲಿ ಯಡಿಯೂರು ಕೂಡ ರೀಚ್ ಆದ್ವಿ. ಬಿಸಿಲು ಅಂತೂ ಹೊಡಿತೈತೆ ಅಂದ್ರೆ ಅಷ್ಟಿಷ್ಟಲ್ಲ ಗೈಸ್. ಬಾಯ್ಸ್ ಎಲ್ಲ ಪಾರ್ಕ್ ಮಾಡಿ ಬರೋ ಅಷ್ಟರಲ್ಲಿ ಲೇಡೀಸ್ ಎಲ್ಲ ಹೋಗ್ತಾ ಇದೀವಿ ನೆರಳಿಗೆ. ಕಾಲು ಕೆಂಡ ಆದ್ಮೇಲೆ ನಡೆದಂಗ ಆಗ್ತೈತೆ ಗೈಸ್, ಆಯ್ತಾನೆ ಇಲ್ಲ ಲಿಟ್ರಲಿ. ಇಲ್ಲೂ ಮೇ ಬಿ ಜನ ಇದಾರೆ ಅನ್ಸುತ್ತೆ ಇವತ್ತು. ಕುದುರೆ ನೋಡಿ ಗೈಸ್, ಇಲ್ಲಿ ಎಷ್ಟೊಂದಿದಾವೆ. ನಿದ್ದೆ ಮಾಡ್ತಿದಾವೆ ಈ ಕುದುರೆಗಳು. ಇದ್ ನೋಡ್ರಿ, ನಿದ್ದೆ ಮಾಡ್ತೈತೆ ಕುದುರೆ. ಇವಾಗ ಎದ್ದಾಳ್ತು ಹುಡ್ಗ ಮುಟ್ಟಿದಕ್ಕೆ. ಈ ವೈಟ್ ಅವ್ರ ಸಖದಾಗೈತೆ. ಹಾ, ಸಖತ್. ಇವೆಲ್ಲ ನಿದ್ದೆ ಮಾಡ್ತಿದಾವೆ ಗೈಸ್ ಕುದುರೆಗಳು. ಎಷ್ಟು ಒಂದ್ ರೌಂಡಿಗೆ? ಎಷ್ಟು ದೂರ? ಒಳ್ಳೆ ಸ್ಕ್ಯಾಮ್. ಇವು ಚಿಲ್ಲರೆ ಪಳ್ಳಾರೆಗಳು ಕೇಳ್ತಾವ, ಮೊದ್ಲೇ ಕೇಳ್ಬೇಕಾ? ಅಕ್ಕ ಕುಣ್ಸಪ್ಪ ಪ್ಲೀಸ್ ಅಂತ ಅಂತವಲ್ಲ, ಅದಕ್ಕೆ. ಫೈನಲಿ ಟೆಂಪಲ್ ರೀಚ್ ಆದ್ವಿ ಗೈಸ್, ಯಡಿಯೂರು ಸಿದ್ಧಲಿಂಗೇಶ್ವರ. ಈ ಮ್ಯಾಟ್ ಒಂಚೂರು ತಣ್ಣಗೈತೆ, ನೀರ್ ಹಾಕವ್ರೆ. ನಾವು ಒಳಗ್ ಹೋಗ್ತಾ ಇದೀವಿ. ಜನಗಳು ಬೈತಾಳ ನಮ್ಮಕ್ಕ. ನಾವ್ ಒಬ್ರು ಒಂದ್ಸತಿ ಬಿಡೋದ್ ನೋಡ್ರಿ, ಇನ್ನ 10 ಜನ ಅಲ್ಲೇ ಬಿಡ್ತಾರೆ. ನಾವ್ ಸ್ಟ್ಯಾಂಡಿಗೆ ಬಿಟ್ರೆ ಇನ್ನು 10 ಜನ ಸ್ಟ್ಯಾಂಡಿಗೆ ಬಿಡ್ತಾರೆ. ಇವ್ರು 2 ರೂಪಾಯಿ 5 ರೂಪಾಯಿ ಎಲ್ಲೆಲ್ಲ ಕಳೀತಾರೆ. ಇಲ್ಲೂ ಜನ ಅವ್ರೆ ಗೈಸ್, ಎಲ್ಲೋದ್ರು ಜನ ಅವ್ರೆ. ನಾವೇ ಬಂದಿರೋದೇ ರಾಂಗ್ ಟೈಮಿಗೆ ಬಂದಿದೀವಿ ಅನ್ಸುತ್ತೆ, ಮೇ ಬಿ ವೀಕೆಂಡ್. ಫಸ್ಟ್ ಟೈಮ್ ನಂದು ಈ ದೇವಸ್ಥಾನಕ್ ಬರ್ತಾ ಇರೋದು. ಇಷ್ಟ ದಿನ ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ, ಬಸ್ ಅಲ್ಲಿ ಹೋಗ್ಬೇಕಾದ್ರೆ ನೋಡ್ತಿದ್ದೆ. ಇವತ್ತೇ ಫಸ್ಟ್ ಟೈಮ್ ದೇವಸ್ಥಾನ. ಹೆಲಿಕಾಪ್ಟರ್ ಹೋಗೋ ತರ ಇನ್ನ ಅಷ್ಟೊಂದು ಆಗಿಲ್ಲ. ಕಮ್ಮಿಂಗ್ ಡೇಸ್ ಅಲ್ಲಿ ಹೋಗೋಣ. ನೀವೆಲ್ಲ ಹಿಂಗೆ ನಂಗೆ ಸ್ವಲ್ಪ ಜಾಸ್ತಿ ಹಿಂಗ್ ಸಪೋರ್ಟ್ ಮಾಡಿದ್ರು ಅಂತ ಹೋಗಕ್ಕಾಗಲ್ಲ ಗೈಸ್. ಇನ್ನ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ರೆ ಹೋಗ್ಬೋದು. ಈ ತರ ಎಲ್ಲ ಮಾಡಿದ್ರೆ ಹೋಗಕ್ಕಾಗಲ್ಲ. ಸ್ವಲ್ಪ ಜಾಸ್ತಿ ಮಾಡಿ ಅವಾಗ ಹೋಗ್ತೀನಿ. ಏನಂತೀರಾ? ಆಯ್ತು, ನಂಗೆ ಅದಕ್ಕೆ ನೀರ್ ಕುಡಿತಾ ಇದ್ದೀನಿ. ದೇವಸ್ಥಾನ ಬೇರೆ ಕ್ಲೋಸ್ ಆಗೈತಂತೆ. ಇಲ್ಲಿ ಕ್ಯೂ ಅಲ್ಲಿ ನಿಂತವ್ರಲ್ಲ, ಹಂಗ್ ನಿಂತ್ಕೋಬೇಕು ಅನ್ಸುತ್ತೆ. ಒಳಗ್ ಈ ತರ ಐತೆ ಗೈಸ್. ನಾನು ಈಚೆ ಇತ್ತಲ್ಲ, ಅದ್ ಒಳಗ್ ಎಂಟ್ರ್ ಆಗಿದ ತಕ್ಷಣ ದೇವಸ್ಥಾನ ಅನ್ಕೊಂಡ್ಬಿಟ್ಟಿದ್ದೆ. ಅಲ್ಲೆಲ್ಲ ಸುತ್ತಾಡ್ಕೊಂಡ್ ಬಂದು ಇಲ್ಲಿ ಬಂದ್ರೆ ಇಲ್ಲಿ ದೇವಸ್ಥಾನ ಗೊತ್ತೇ ಇರ್ಲಿಲ್ಲ ಗೈಸ್ ಇಷ್ಟ ದಿನ. ಇವತ್ತೇ ಫಸ್ಟ್ ಟೈಮ್ ಅಲ್ಲ ಬರ್ತಿರೋದು. ಸೊ ಹಂಗ ನಮ್ ಲೇಡೀಸ್ ಎಲ್ಲ ಇಬ್ಬರು ಧರಿಸ್ಕೊಂತಾರೆ. ಇವಾಗ ನಾನು ಧರಿಸ್ಕೊಂತೀನಿ ರೀ ಗೈಸ್. ಇಲ್ಲೂ ಕೂಡ ದರ್ಶನ ಆಯ್ತು, ಎಷ್ಟು ಚೆನ್ನಾಗಿ ಆಯ್ತು. ಮತ್ತೆ ಲೇಡೀಸ್ ಪುನಃ ಇಲ್ಲಿ ಕುತ್ಕೊಂಡಾರೆ ಬಂದಿ. ಸುಸ್ತಾಗ್ಬಿಟ್ಟಾರೆಲ್ಲ. ಅಲ್ಲಿ ಕುತ್ಕೆ ಲೇಡಿ ನೋಡಿ ಗೈಸ್, ಇಲ್ಲಿಗೆಲ್ಲ ಹಚ್ಕೊಂಡಾಳೆ. ಯಾರೋ ತುಲಾಭಾರ ಮಾಡಿಸ್ತಾ ಇದ್ದಾರೆ ನೋಡಿ ಗೈಸ್ ಇಲ್ಲಿ ಪಾಪುಗೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕೂತೈತೆ. ಆ ಪಾಪು ಎಷ್ಟಿರುತ್ತೆ ಅಷ್ಟು ತಗೊಂಬಂದವ್ರು ಕೆಜಿನ ತುಲಾಭಾರಕ್ಕೆ. ಬೆಲ್ಲ ಮತ್ತೆ ಅಕ್ಕಿ ಅನ್ಸುತ್ತೆ. ಎಲ್ಲರೂ ಸುಸ್ತಾಗಿ ಕೂತ್ಬಿಟ್ಟಾರೆ. ಇವಳು ನೋಡಿ ಇಲ್ಲಿ ಹೆಂಗ್ ಬರ್ತಾಳೆ ಅಂತ. ಎಲ್ಲ ನಿಂತ್ಕೊಳ್ಳೋದೇ ಇರಲ್ಲ ಗೈಸ್. ಫೋಟೋದಾಗೆ ಅಂತ ಅಂತಾರೆ, ಒಬ್ರು ನಿಂತ್ಕೊಳ್ಳಲ್ಲ. ನಾನೇನ್ ಮಾಡಕ್ಕಾಗುತ್ತೆ ಗೈಸ್. ಅದಕ್ಕೆ ಫೋಟೋದಾಗೆ ಅಂತ ಮಾತ್ರ ಅಂತಾರೆ ಎಲ್ಲಾರು. ನೋಡಕ್ ಹೋಗ್ತಾ ಇದೀವಿ. ಒರಿಜಿನಲ್ ಆನೆನ ಡೂಪ್ಲಿಕೇಟ್ ಆನೆನ ಗೊತ್ತಿಲ್ಲ, ಬಟ್ ಆನೆ ಐತೆ ಅಂತ ಹೇಳಿದ್ರೆ ನೋಡಕ್ ಹೋಗ್ತಿದೀವಿ. ನಾನು ಒರಿಜಿನಲ್ ಆನೆ ಐತೆ ಅನ್ಕೊಂಡ್ ಬಂದೆ ಗೈಸ್. ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್. ಆನೆ ನೋಡ್ಕೊಂಡು, ದೇವಸ್ಥಾನ ನೋಡ್ಕೊಂಡು, 2 ದೇವಸ್ಥಾನ ನೋಡ್ಕೊಂಡು ಫೈನಲಿ ಮನೆಗೆ ಹೋಗೋದಷ್ಟೇ ಗೈಸ್. ಇವ್ರದೊಂದು ಫೋಟೋ ತೆಗೆದ್ಬಿಟ್ಟು ಮನೆಗೆ ಹೋಗೋದಷ್ಟೇ. ಬೇಸಿಗೆಲ್ಲ ವಾಟರ್ ಮೆಲನ್, ಸೌತೆಕಾಯಿ, ಕಬ್ಬಿನಲ್ಲಿ ಏನೇನೋ ಬೇಕಂತೆ. ಸರಿ ಹೋಗೋಣ. ಬಾರೆ ಹೋಗ್ತಾ
ಹೋಗ್ತಾ ಇದೀವಿ ಇವಾಗ. ಆಂಟಿ ಕೊಡ್ತವ್ರೆ ಗೈಸ್ ಇವಾಗ 30 ರೂಪಾಯಿ ಪ್ಯಾಕೆಟ್ ಅಂತೆ. 30 ರೂಪಾಯಿ ಪ್ಯಾಕ್ ಅಂತೆ. ಆಂಟಿ ನೋಡ್ರಿ, ಆಂಟಿ ಹತ್ರನೇ ತಗೊಳ್ರಿ. ಇವ್ರ ಹತ್ರನೇ ಬನ್ನಿ. ಯಡಿಯೂರಿಗೆ ಬಂದಾಗ ನೋಡ್ರಿ ಎಷ್ಟೊಂದ್ ಕೊಟ್ಟವ್ರೆ. ಜಾಸ್ತಿ ಕೊಟ್ಟವ್ರೆ, ಫುಲ್ 30 ರೂಪೀಸ್. ಲೇಡೀಸ್ ಎಲ್ಲ ಕಬ್ಬಿನಲ್ಲಿ ಕುಡಿಯಕ್ ತಿಂತಾರ ಇಲ್ಲಿ. ಎಲ್ಲ ಸಾಕಾಗೋರ. ಆಂಟಿ ಹಾಲ್ ಕುರ್ಕೆಗೆ ಎಷ್ಟೊತ್ತಿಗೆ ಹೋಗೋದು ಅಂತ ಕೇಳ್ತಾರ ಆಲ್ರೆಡಿ. ನಮ್ ಮನೇಲಿ ಒಂದೊಂದೇ ಹೇಳ್ತಾರೆ ಗೈಸ್. ಇವಾಗಲೇ ಸಂಜೆಗೆ ಮತ್ತೆ ಇನ್ನೊಂದೇನೋ ಪ್ಲಾನ್ ಹೇಳಿದ್ರು ಗೈಸ್. ಇದೇನೋ ಸ್ವಾಮೀಜಿ ಏನು ತಪಸ್ ಮಾಡ್ರೆ ಜಾಗ. ಸ್ವಾಮೀಜಿ ಅವರು ತಪಸ್ ಮಾಡಿರೋ ಜಾಗ ಕರ್ಕೊಂಡ್ ಹೋಗ್ತಾರಂತೆ. ಮತ್ತೆ ಒಂದಾದ್ಮೇಲೆ ಒಂದ್ ಹೇಳ್ತಾನೆ ಅವ್ರೆ, ಮುಗಿತಾನೆ ಇಲ್ಲ ಪ್ಲಾನ್ಗಳು ಇವತ್ತು. ಬೆಂಗಳೂರಿಗೆ ಹೋಗ್ತೀನಿ. ಆತ ನಾಳೆ ಬೆಳಗ್ಗೆ ಎದ್ದಾಳೆ ತಪ್ಪತಿ ಗೈಸ್. ಹಂಗೆ ಬೆಂಗಳೂರಿಗೆ ಬಿಟ್ರೆ ನೋಡ್ರಿ ಹಿಂಗೆ ನಮ್ ಮನೆಯವ್ರಿಗೆ ನನ್ ಮೇಲೆ ಆಸೆ ಅನ್ನೋದೇ ಇಲ್ಲ. ನಾನ್ ಹೇಳಲ್ವಾ ಎಲ್ಲ ವಿಡಿಯೋದಲ್ಲ, ಇದೆಲ್ಲ ನಾಟಕ ಹೇಳ್ದು. ಒಂದ್ ವಾರ ರಜಾ ಹಾಕುವ. ಇನ್ನೇನ್ ನೆಕ್ಸ್ಟ್ ವಾರ ಅಲ್ಲೇ ಮತ್ತೆ ಬರ್ಬೇಕೈತ್ ನಮ್ ಕಾಲೇಜ್ ಫೆಸ್ಟ್. ರಾಹುಲ್ ಡಿಟೋ ಬರ್ತವ್ರೆ ನಮ್ ಕಾಲೇಜ್ಗೆ. ಎಲ್ಲ ಮಳ್ಳಾಗ್ತಾರೆ ಜನ ಅಂತ ಇವೆಂಟ್ ಅಂದ್ ಹೆಂಗ್ ತಂದ್ ನಿಲ್ಸಾರ್ ನೋಡಿ. ಹೆಂಗು ಜನ ಮಳ್ಳಾಗ್ಬಿಡ್ತಾರೆ ಬೆಂಗಳೂರು ಜನ ಅಂತ. ಪಳ ಪಳ ತರ ಹಣ್ಣಾಗಂಗ್ ಮಾಡ್ಬಿಟ್ಟವ್ರೆ, ಪೌಡ್ರ್ ಹಾಕ್ ಹಣ್ಣ್ ಮಾಡ್ಬಿಟ್ಟು. ಅದನ್ನ ತಿಂದ್ರೆ ಮತ್ತೆ ಗಂಟ್ಲೆಲ್ಲ. ಸೊ ಗೈಸ್, ಸ್ವಾಮೀಜಿಗಳು ಐಕ್ಯ ಆಗಿದಾರಲ್ಲ, ಅಲ್ಲಿಗ್ ಬಂದಿದೀವಿ ಇವಾಗ. ಇದ್ ಪ್ಲಾನೇ ಗೊತ್ತಿಲ್ಲ ನನಗೆ. ಎಲ್ಲ ಇಲ್ಲಿಗ್ ಬಂದ್ಮೇಲೆ ಗೊತ್ತಾಗ್ತಿರೋದು ಗೈಸ್ ನನ್ ಪ್ಲಾನ್. ಫಸ್ಟ್ ಅನ್ಕೊಂಡಿದ್ದೆ ಆದಿ ಚುಂಚನಗಿರಿಗೆ ಮಾತ್ರ ಅಂತ, ನೆಕ್ಸ್ಟ್ ಗೊತ್ತಾಯ್ತು ಯಡಿಯೂರಿಗೆ ಅಂತ, ನೆಕ್ಸ್ಟ್ ಗೊತ್ತಾಯ್ತು ಇಲ್ಲಿಗೆ ಅಂತ. ಮತ್ತೆ ಇನ್ನೊಂದ್ ಪ್ಲಾನ್ ಹೇಳಿದಾರೆ, ಅದು ಕೂಡ ತೋರಿಸ್ತೀನಿ ಬನ್ನಿ. ವ್ಯೂ ನೋಡಿ ಹೆಂಗಿದೆ. ಯಾವ ಚಿಕ್ಕಮಂಗ್ಳೂರ್ಗೂ ಕಡಿಮೆ ಇಲ್ಲ ಅನ್ಸುತ್ತೆ. ಆದ್ರೆ ಮಳೆ ಬಂದಿಲ್ಲ. ಮಳೆ ಬಂದಿದ್ರೆ ಸೇಮ್ ಚಿಕ್ಕಮಂಗ್ಳೂರ್ ಫೀಲ್ಸ್ ಕೊಡ್ತಾ ಇದೆ. ಫೋನ್ ಆರೋಗುತ್ತೆ. ನಾವ್ ಅಕ್ಕ ವಿಡಿಯೋ ಮಾಡ್ತಾಳೆ, ಫೋನ್ ಆರಾಗುತ್ತೆ. ಮತ್ತೆ ಹಂಗೋದ್ರೆ 100 ಸ್ಪೀಡ್ ಅಲ್ಲಿ ನಲ್ಲಿ ರೀಚ್ ಆದ್ವಿ. ಸದ್ಯ ಇಲ್ಲಿ ಯಾರು ಜನ ಇಲ್ಲ. ಕ್ಲೋಸ್ ಆಗೈತೆ ಅನ್ಸುತ್ತೆ. ಐ ಥಿಂಕ್ ಸೊ. ಕ್ಲೋಸ್ ಆಗ್ಬಿಟ್ಟೈತೆ ಗಾಯ್ಸ್. ಶಿಟ್, ಕ್ಲೋಸ್ ಆಗೈತೆ guys. ಆಸೆಯಿಂದ ಬಂದಿದ್ವಿ. ಆ ಸೈಡ್ ಅಲ್ಲಿ ಏನೋ ತೋಟ ಇದೆ, ಎಳ್ನೀರ್ ಕುಡ್ಕೊಂಡ್ ಹೋಗೋದಂತೆ. ಅದೇ ನಮ್ ತಾತನ ಗೈಸ್ ತೋಟ, ಎಳ್ನೀರ್ ಕುಡ್ಕೊಂಡ್ ಹೋಗಕ್ಕೆ. ಸದ್ಯ ಇಲ್ಲಿ ಯಾರು ಜನ ಇಲ್ಲ, ಆದ್ರೆ ದೇವಸ್ಥಾನನೇ ಕ್ಲೋಸ್ ಆಗೈತೆ ಅನಿಸ್ತೈತೆ ನನ್ಗೆ ಯಾಕೋ. ಸ್ವಾಮಿಗಳು ಬಂದಿರ್ತಾರೆ, ನಮ್ಮೂರಿ ಸ್ವಾಮಿಗಳು ಬಂದಾರೆ ಅಂತ ಭಿನ್ನ ಹಾಕಿ ಹೋಗ್ತಾರೆ. ಯುದ್ಧ ಸ್ಟಾರ್ಟ್ ಆಗುತ್ತೆ. ಅವನ್ ಬರೋದ್ರೊಳಗೆ ಮರ್ತು ಬಿಡ್ತಾನೆ. ಆಮೇಲೆ ಸ್ವಾಮಿಗಳು ಇಲ್ಲೇ ಕೂತಿರ್ತಾರೆ. ಕೂತ್ಕೊಂಡ್ಮೇಲೆ ಉತ್ತ ಬೆಳೆಯೋದು ಅವ್ರ ಮೇಲೆ. ಆಮೇಲೆ ಯಡಿಯೂರ್ ಧಾರಾವಾಹಿ ಬರುತ್ತಲ್ಲ ಒಂದು. ಓ ಗೈಸ್, ಇವಾಗ ಗೊತ್ತಾಯ್ತು ನನ್ಗೆ. ಒಂದ್ ಧಾರಾವಾಹಿ ಬರುತ್ತೆ ದೇವ್ರಿಂದ. ಓ ಐತೆ ಗೈಸ್. ಸದ್ಯ ಇಲ್ಲೇನೋ ಬೇರೆ ಏನೋ ಕಟ್ತಾ ಇದಾರೆ. ಓ ಇವಾಗ ಗೊತ್ತಾಯ್ತು ಗೈಸ್. ಯಡಿಯೂರ್ ಸಿದ್ಲಿಂಗೇಶ್ವರದ ಒಂದ್ ಸೀರಿಯಲ್ಲೇ ಬರುತ್ತೆ. ನಮ್ ತಾತ ಇಡ್ತಿದ್ರು. ನಾನು ತಾತ ಚೇಂಜ್ ಮಾಡ್ತತ ಅಂತಿದ್ದೆ. ಇವತ್ತು ಆ ದೇವಸ್ಥಾನಕ್ಕೆ ರಿಯಲ್ ಆಗಿ ಬಂದಿದ್ದೀನಿ. ದರ್ಶನಕ್ಕೆ ದಾರಿ. ಸೊ ಗೈಸ್, ಇಲ್ಲಿಗೆ ಬಂದಿದ್ವಿ ದೇವಸ್ಥಾನಕ್ಕೆ. ನಮ್ ದೊಡ್ಡಪ್ಪ ಎಲ್ಲ ಕರ್ಕೊಂಡ್ ಹೋಗ್ತಾರೆ. ಬನ್ರಿ ನೋಡೋಣ ಇಲ್ಲಿ ಕರ್ಕೊಂಡ್ ಹೋಗ್ತಾರೆ ಅಂತ. ಓ ಇಲ್ಲಿ ಗೈಸ್ ಇರೋದು ಇದು. ಓಕೆ, ಗೈಸ್ ಸೇಮ್ ಈ ತರನೇ ಇತ್ತಂತೆ ಫಸ್ಟ್. ಮನೇಲಿ ಹೇಳ್ತಾ ಅವ್ರನ್ನ ಗೈಸ್. ಮತ್ತೆ ನಮ್ ದೊಡ್ಡಪ್ಪ ಇನ್ನೆಲ್ಲ ಕರ್ಕೊಂಡ್ ಹೋಗ್ತಾರಲ್ಲ, ಇನ್ನೊಂದು ತೋರಿಸ್ತೀನಿ ಬನ್ರಿ ಅಂತ ಎಲ್ರು ಹೋಗ್ತಾ ಇದೀವಿ. ನೋಡ್ತಾ ಬನ್ನಿ ಏನೈತೆ ಅಲ್ಲಿ ಅಂತ. ತಂಪಾಗೈತೆ ಗೈಸ್ ಅಲ್ಲಿ ಒಳಗಡೆ. ಫುಲ್ ಮರಗಳೆಲ್ಲ ಬೆಳೆಸವ್ರೆ. ಇಲ್ಲೇ ಇಷ್ಟು ಬಿಸಿಲು ರಾಚ್ತಾ ಇದೆ. ಅದ್ ಯಾಕೆ ಇಷ್ಟು ಬಿಸಿಲು ಈ ವರ್ಷ ಅಂತೂ ಯಪ್ಪ. ನೀರಿಗಂತೂ ನಿಲ್ಸಕ್ ಆಗಲ್ಲ ಗೈಸ್. ಜ್ಯೋತಿಕಾ ಇಲ್ಲಿ ಕುತ್ಕೊಳ್ರಿ. ಜ್ಯೋತಿಕಾ ಸಿಟ್ಮಾ
ಅವ್ರೆಲ್ಲಾ ಜೋಡಿ ಗೈಸ್. ನೆಕ್ಸ್ಟ್ ನಮ್ ಮನೆಗ್ ಗಂಡ ಯಾವ್ದಾರ ಬರೋದಾದ್ರೆ 7 ಸೀಟರ್ ಇದ್ರೆ ಬರ್ರಿ. ನಮ್ ಮನೆಗ್ ಚಿಕ್ಕರೆಲ್ಲ ಸಾಲ್ತಿಲ್ಲ. 7 ಸೀಟರ್ ಗಂಡು ಇಲ್ಲ. ಟಿಟಿ ಬೇಡ, ಟಿಟಿ ಬೇಡ, ಟಿಟಿ ಬೇಡ. ಅಶೋಕ ಲೇಲ್ಯಾಂಡ್, ಅಶೋಕ ಲೇಲ್ಯಾಂಡ್ ಇದ್ರೆ ಬಂದ್ಬಿಡ್ರಿ. ನಮ್ ಮನೆಗ್ ಸಾಲಲ್ಲ ಇವೆಲ್ಲ ಕಾರ್ ಪಾರ್ ಎಲ್ಲ. ಹೇಳ್ತಿದ್ಯಾ ಬಿಡು. ಅಶೋಕ ಲೇಲ್ಯಾಂಡ್ ಒಬ್ನೇ ಕಾಲೇಜಿಗೆ ಬರೋದು. ಇವ್ರ ಬಾಯ್ಸ್ನೆಲ್ಲ ಹಾಕೊಂಡ್ ಕಾಲೇಜಿಗೆ ಹೋಗೋದು, ಕಾಲೇಜಿಗೆ ಬರೋದು. ಗೈಸ್ ಕಾರ್ಗಳೆಲ್ಲ ಸಾಲ್ತಿಲ್ಲ ನಮ್ ಮನೆಗಲ್ಲೇ. ಇವಾಗ್ಲೇ ಇಷ್ಟೊಂದ್ ಜನ ಇದೀವ. ನಮ್ಮ ಫ್ಯಾಮಿಲಿನೇ ಸ್ವಲ್ಪ ಜಾಸ್ತಿ. ನಮ್ಮೂರು ಫ್ಯಾಮಿಲಿ ಐತೆನಾ? ನಮ್ ಫ್ಯಾಮಿಲಿ ಅಂದ್ರೆ ನಮ್ ಮನೆ ಅಂತ ಅಂದಿದ್ದು. ಈಗ ನಡೀರಿ. ಅಲ್ಲಿ ಅಂಕಲ್ ಆಯ್ ಮಾಡ್ತಾರೆ. ಅಂಕಲ್ ಗೈಸ್ ನಂಗೆ ಸಪೋರ್ಟ್ ಮಾಡೋದು ಜಾಸ್ತಿ. ಅವರೇ ಕಮೆಂಟ್ ಮಾಡೋದು ಎಲ್ಲ. ಇನ್ ಯಾರು ಇಲ್ಲ, ಸುಮ್ನೆ ಹೇಳಕ್ಕಷ್ಟೇ. ಮಾಡು ಅಂತ ಹೇಳ್ತಾರೆ, ಯಾರು ಮಾಡಲ್ಲ ಗೈಸ್. ನಮ್ಮನೆವೇ ಇದಾವಲ್ಲ, ಹಿಂಗ್ ಕುಣಿಯೋದು ಅಂದ್ರೆ ಕುಣಿತಾವ್ ಚೆನ್ನಾಗಿ. ಇಲ್ಲಿ ನೋಡ್ರಿ ಬ್ಯಾಗ್ ಕಗಾಡ್ಸ್ಕೊಂಡ್ ಹೆಂಗ ಹೋಗ್ತಾನೆ. ಬಿಸ್ಲು ಗೈಸ್, ಬಿಸ್ಲು ಓಡ್ತಾವ್ರೆ. ಆಮೇಲೆ ಇದೇ ಪ್ರಾಬ್ಲಮ್, ನೆಟ್ವರ್ಕ್ ಸಿಗಲ್ಲ, ಪೇಮೆಂಟ್ ಆಗಲ್ಲ. ಬೋಟಿ ತಗೊಂಡಿದೀವಿ, ಇವಾಗ ತಿನ್ಬೇಕಷ್ಟೇ. ಇವಾಗ ಬೇಡ ಅಂದ್ರೆ ಇಷ್ಟ ತನಕ. ಇವಾಗ ಹೆಂಗ್ ಇಸ್ಕೊಂಡ್ ತಿಂತಾರ ನೋಡ್ತಾ ಇರ್ರಿ. ಗೈಸ್ ನಾವಂತೂ ಕೇಳಲ್ಲ, ತಗೊಂಡೋಗೋ ನಿಮ್ಗೆ. ನಮ್ಗಿದು ಅವ್ರಿಗದು, ಬಾಯ್ಸ್ಗೆಲ್ಲ ಅದು. ತಗೊಂಡೋಗು, ತಗೊಂಡೋಗೋ. ಅಲ್ಲೆಲ್ಲ ಹೋಗೋರೆ ಗೈಸ್. ನೀರ್ ತುಂಬಿಸ್ಕೊಂಡ್ ನಾನ್ ನಮ್ ದೊಡ್ಡಮ್ಮ ಕೂತಿದೀವಿ. ಬಿಸ್ಲು ಅಂದ್ರೆ ಬಿಸ್ಲು. ದೊಡ್ಡಮ್ಮಂದ್ ಅದೇ ಚಿಂತೆ. ಅಯ್ಯೋ ಮನೆ ತಾವ್ ಯಾರು ಇಲ್ಲ. ಸವಾಡಿಲಿಲ್ಲ, ಬಾಕ್ಲು ಬಳಿಲಿಲ್ಲ. ನಡೀತೈತ್ ನೋಡ್ರಿ. ಇವ್ರಿಬ್ರು ಅತ್ತೆ ಮಾವ ಅಂತಾನಲ್ಲ, ಅಂಕಲ್ ಆಂಟಿ ಅಂತಾರೆ. ಸೊ ಗೈಸ್ ಟೆಂಪಲ್ ರನ್ ಎಲ್ಲ ಮುಗೀತು. ನೆಕ್ಸ್ಟ್ ಏನಾರ ಪ್ಲಾನ್ಸ್ ಐತಪ್ಪ? ಅವ್ವ ದೇವ್ರೆ, ಆಗಲ್ಲ ಅಂದ್ರೆ ಆಗಲ್ಲ. ಆಲ್ರೆಡಿ ಸುಸ್ತಾಗಿದ್ದಾರೆ. ಸೊ ಗೈಸ್ ಟೆಂಪಲ್ ರನ್ ಎಲ್ಲ ಮುಗೀತು. ಮತ್ತೆ ಸಂಜೆ ಸಿಗ್ತೀವಿ ನೋಡಿ ಗೈಸ್. ಇದು ಕೈ ಮುಗಿ ಅಂತ ದೇವ್ರ ಕೈ ಮುಗಿ ತಪ್ಪೇನೈತೆ? ಅದು ದೇವ್ರಯ್ಯ, ಇವಳಿಗೆ ಫೇವ್ರೇಟ್ ದೇವ್ರು. ರೋಡ್ ನೋಡಿ. ರೋಡ್ ನಾವ್ ನೋಡ ಇಲ್ಲ ಅಕ್ಕ, ನಿನ್ ಸಿಗರೇಟ್ ಹೊಡ್ಕೊಂಡಾಯ್ತು. ಸೊ ಗೈಸ್ ನಾನ್ ಮತ್ತೆ ಸಂಜೆ ಸಿಗ್ತೀನಿ ನಿಮ್ಮೆಲ್ರಿಗೂ. ಅಂಟಿಲ್ ದೆನ್ ಬಾಯ್. ಸೊ ಗೈಸ್ ನೆಕ್ಸ್ಟ್ ಲಾಸ್ಟ್ ಡೆಸ್ಟಿನೇಷನ್ ಇವತ್ತಿಂದು ರಂಗಪುರ ಮಠ ಕೊಟ್ಟಿದೀವಿ ಎಲ್ಲಾರುನುವೆ. ಗಾಳಿ ಬೀಸ್ತಾ ಇದೆ ಗೈಸ್. ಇವಾಗಂತೂ ತಂಪಾದ ಗಾಳಿ. ಬೆಳಗ್ಗೆಯಿಂದ ಬಿಸಿಲಲ್ಲಿ ಸುತ್ತಿ ಎಪ್ಪ ಸಾಕಾಗಿತ್ತು. ಇವಾಗ ಅಟ್ಲೀಸ್ಟ್ ಸಣ್ಣ ಗಾಳಿ ಬೀಸ್ತಾ ಇದ್ದು ಸ್ವಲ್ಪ. ನನ್ ಫೋನ್ ಅಂತೂ ಸರಿಯಾಗಿ ಇಟ್ಟಾಗಿತ್ತು. ಎಷ್ಟೊಂದು ನನ್ ವ್ಲಾಗೇ ಮಾಡಕ್ಕಾಗಿಲ್ಲ. ಫೋನ್ ಸ್ವಿಚ್ ಆಫ್ ಆಗಿತ್ತು, ಇಲ್ಲ ಫೋನ್ ಹೀಟ್ ಆಗ್ತಿತ್ತು. ಇದೇ ಪ್ರಾಬ್ಲಮ್ ಆಗಿದೆ ನನ್ ಫೋನ್. ಕಾರ್ ಹೊರಟು, ಒಂದ್ ಲೇಡೀಸ್ ಕಾರ್ ಇಂದ ನಿಂತಿದೆ. ನಮ್ಮ ಅಕ್ಕಾಜಿಗ್ ಸ್ಯಾರಿ ಬೇರೆ ಉಡಿಸ್ಬಿಟ್ಟವ್ರೆ ಪಾಪ. ಸ್ಯಾರಿ ಹಾಕೊಂಡಿರೋ ಕಾರಣ ನಾನ್ ದೊಡ್ಡಮ್ಮನ ಮೇಲೆ ಬಂದ್ ಕುತ್ಕೊಂಡಿದೀನಿ ಇವಾಗ. ಅವಾಗೆ ತೋರ್ಸಿದ್ನಲ್ಲ ಅದೇ ಲೇಡೀಸ್ ಮತ್ತೆ. ಮೈಕ್ ನನ್ನ ಹತ್ರ ಐತೆ, ಕೇಳ್ಸಲ್ಲ. ಅಯ್ಯೋ ಮೈಕ್ ಇವಳ ಹತ್ರ ಐತಂತೆ, ಕೇಳ್ಸಲ್ವಂತೆ. ಇವಳ ಹತ್ರ ಇದೆ, ಇನ್ನು ರೆಡಿ ಆಗ್ತಾ ಇದ್ದಾಳೆ. ಗೈಸ್ ರಂಗಾಪುರಕ್ ಬಂದ್ ರೀಚ್ ಆಗಿದೀವಿ. ಎಲ್ರು ಇವಾಗ ಹಣ್ಣು ಕಾಯಿ ಎಲ್ಲ ತಗೊಂಡ್ ಹೋಗ್ತಾ ಇದಾರೆ. ರಂಗೋಲಿ ನೋಡಿ ಗೈಸ್ ಎಷ್ಟ್ ದೊಡ್ಡದಾಗ್ ಬಿಟ್ಟವ್ರೆ. ಸತಿ ಹೊಸಾದ್ ಬಿಟ್ಟವ್ರೆ. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ ಅಷ್ಟೇ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಇನ್ನ ಹೊಸ ಫೋನ್ ತಗಂತೀನಿ ಗೈಸ್. ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ನನ್ಗೆ. ಫಸ್ಟ್ ದೇವಸ್ಥಾನಕ್ ಹೋಗ್ತಾ ಇಲ್ಲ, ಫಸ್ಟ್ ಸ್ವಾಮೀಜಿ ನೋಡೋದಕ್ ಹೋಗ್ತಾ ಇದೀವಿ. ಆಮೇಲೆ ದೇವಸ್ಥಾನಕ್ ಬರ್ತೀವಿ ನಾವು. ವೈ ಬಿಕಾಸ್ ಅವರು ರೆಸ್ಟಿಗೆ ಹೋಗ್ಬಿಟ್ರೆ ಸ್ವಾಮೀಜಿಗಳು ಅಂತ ಅಷ್ಟೇ. ದೇವಸ್ಥಾನ ಆದ್ರೆ ಓಪನ್ ಇರುತ್ತೆ. ಸ್ವಾಮೀಜಿ ಅವರು ರೆಸ್ಟ್ ಹೋದ್ರೆ ಆಮೇಲೆ ಮತ್ತೆ ಸಿಗಲ್ವಲ್ಲ ಗೈಸ್, ಅದಕ್ಕೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನಾವು ಮಠಕ್ಕೆ ಬಂದಿದ್ದೀವಿ ನೋಡ್ರಿ. ಇದೇ ಮಠ, ಮಠ
ಇವ್ನ್ ಇಷ್ಟೊಂದ್ ಮಾತಾಡೋನು ಇವ್ನ್ ಯಾಕೆ ಗೈಸ್ ವ್ಲಾಗ್ ಸ್ಟಾರ್ಟ್ ಮಾಡ್ಬಾರ್ದು? ನಾನ್ ಅದನ್ನೇ ಹೇಳೋದು. ಇವ್ನ್ ಇಷ್ಟೊಂದ್ ಮಾತಾಡ್ತಾನಲ್ಲ ನನ್ಗ ಅದು ಇದು ಅಂತ, ಇವ್ನ್ ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡ್ಬಾರ್ದು? ಮಾಡು ಅಂತ ಹೇಳಿದ್ರು ನಾವು ಗೈಸ್ ಇವಾಗ ಇಲ್ಲಿಗೆ ಬಂದಿದೀವಿ. ನಂಗೆ ಇದಿಷ್ಟ ಗೈಸ್. ಇಲ್ಲಿ ಮಹಾಮನೆ ಅಂತ ಬಂದಿದಾರಲ್ಲ, ದಟ್ಸ್ ಮೈ ಫೇವ್ರೇಟ್. ಫಸ್ಟ್ ಕೂತಿದೀನಿ ಗೈಸ್, ಇಲ್ಲಿ ಬಂದ್ ಚರ್ಕೆ ಅಂತ ನನ್ಗಂತಾನೆ ನೋಡಿ ಗೈಸ್, ನಂಗೆ ಜಾಗ ಬಿಡೋಣ ಅಂತಾನೆ ನನ್ ಮಗ. ಗೈಸ್ ಬೆಂಗಳೂರಿಗೆ ಹೋದ್ರು ಸ್ಟ್ಯಾಂಡರ್ಡ್ ಇಲ್ಲ, ಹೋಗ್ಲೇಬಾರ್ದು ಅಂತ ಕಾಣ್ತದೆ. ಅದ್ರಲ್ಲಿ ಏನ್ ಗೈಸ್, ನಮ್ ಭಾಷೆ ನಾವು ಗೈಸ್ ನಾನು ಐವತ್ತಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ಜಾಗನೇ ಬಿಡ್ತಿಲ್ಲ ವರ್ಕೊಳಕ್. ನಾನ್ ಫಸ್ಟ್ ಬಂದಿದ್ದೆ ವರ್ಕೊಳಕ್, ಇವನ್ ಬೇರೆ ದೊಡ್ಡಮ ಇದ್ದಂಗಿದ್ದಾನೆ, ಇಲ್ಲಿ ಬೇರೆ ಬರ್ತಾನೆ. ಸ್ವಾಮೀಜಿ ಅವ್ರು ಕೂಡ ಇದಾರಂತೆ. ತಾತ, ನಮ್ ತಾತನ ಕೇಳಿಸಲ್ಲ ಗೈಸ್, ವಯಸ್ಸಾಯ್ತಲ್ಲ. ಸೊ ದಟ್ಸ್ ವೈ ಕರಿಯಕ್ ಹೋಗ್ತಾ ಇದ್ದೀನಿ ಅಲ್ಲೇ ಹತ್ರನೇ ಅಲ್ಲಿ. ಸೊ ಇವಾಗ ಸ್ವಾಮೀಜಿ ಹತ್ರ ಹೋಗ್ತಾ ಇದೀವಿ. ಇವಾಗ ಹೊಸ್ದಾಗ್ ಮಾಡಿದಾರಲ್ಲ ಗೈಸ್, ಸ್ವಾಮೀಜಿ ಅವ್ರ ಹತ್ರ ಹೋಗ್ತಾ ಇದೀವಿ. ಅಂಡ್ ಇವರು ಇನ್ನ ಇಲ್ಲೇ ಇದ್ದಾರೆ. ಈ ಅಸಿಸ್ಟೆಂಟ್ ಇದನ್ನೆಲ್ಲ ಬಿಡೋದೇ ಇಲ್ಲ, ಹೋಗ್ತಾನೆ ಬಿಡಕ್ಕೇನೆ ನನ್ ಮಗ ಒಂದು. ಸ್ವಾಮೀಜಿ ಅವ್ರು ಏನು ಮಾಡಲ್ಲ ಗೈಸ್, ಆ ಅಸಿಸ್ಟೆಂಟ್ ಇದಾರಲ್ಲ ಅವ್ರೆ ಎಷ್ಟೊಂದ್ ಜನಕ್ಕೆ ಪಾಪ ಹಂಗಂಗೆ ವಾಪಸ್ ಕಳ್ಸ್ಬಿಡ್ತಾರೆ ಗೈಸ್. ಎಲ್ರಿಗೂ ಕಷ್ಟ ಅನ್ನೋದಿರುತ್ತೆ ಅಲ್ವಾ, ಅವ್ರು ಏನೋ ಕೇಳ್ಕೊಳಕ್ ಬಂದಿರ್ತಾರೆ. ಎಷ್ಟು ತನಕ ವೇಟ್ ಮಾಡಿರ್ತಾರ. ಆಮೇಲೆ ಅವರು ಗೊತ್ತಿಲ್ಲ, ಚಿಕ್ಕವ್ರ ಹತ್ರ ಚಿಕ್ಕ ಸ್ವಾಮೀಜಿಗಳು ಇವಾಗ ಹೊಸ್ದಾಗ್ ಮಾಡಿದ್ರಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ. ಬಿಕಾಸ್ ಅವ್ರು ಇದಾರೆ ಅಂತ ಹೇಳಿದ್ರು, ಅಲ್ಲಿ ವೇಟ್ ಮಾಡ್ಬೇಕಿತ್ತು. ಸೊ ಅದಕ್ಕೆ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗಿ ವೇಟ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ ಗೈಸ್. ಎಲ್ಲ ತಗೊಂಡು ಹೊರಟಿದ್ದೀವಿ ಗೈಸ್. ಇವಾಗ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ ಸ್ವಾಮೀಜಿ ಅವ್ರ ಮನೆ ಒಳಗಡೆ. ನೋಡಿ ಒಂದಿಷ್ಟು ನಾನ್ಸೆನ್ಸ್ ಇರುತ್ತೆ. ಇವಾಗ ಎಂಟ್ರ್ ಆಗಿದ್ದೀವಿ. ಇಲ್ಲ ಆಯ್ತು ಗೈಸ್, ಇವಾಗ ಚಿಕ್ಕ ಸ್ವಾಮೀಜಿ ಹತ್ರ ಅವ್ರನ್ನ ದರ್ಶನ ತಗೊಂಡು ಇವಾಗ ದೊಡ್ಡವ್ರು ಸಿಗ್ತಾರೆ, ಅಲ್ಲಿಗೆ ಹೋಗ್ಬೇಕು. ಒಳ್ಳೆ ಚೆನ್ನಾಗ್ ಗಾಳಿ ಬೀಸುತ್ತೆ ಗೈಸ್, ಯಾಕಂದ್ರೆ ಇಲ್ಲಿ ತುಂಬಾ ಮರಗಳು ನೆಟ್ಟವ್ರೆ. ಅದಕ್ಕೆ ಮರಗಳು ಪೂರಾ ಮರಗಳೆಲ್ಲ ನೆಟ್ಟವ್ರೆ, ಅದಕ್ಕೆ ಚೆನ್ನಾಗ್ ಗಾಳಿ ಬೀಸುತ್ತೆ. ನೋಡಿ ಎಷ್ಟು ಇದು ಒಳಗಂತೂ ಮಾರ್ನಿಂಗ್ ಬಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೆ. ಒಳಗಡೆ ಕರೆದಿದ್ದಾರೆ, ಎಲ್ರು ಒಳಗಡೆ ಹೋಗ್ತಾ ಇದೀವಿ. ಮತ್ತೆ ಊಟಕ್ಕೆ ಬಂದಿದೀವಿ ದೇವಸ್ಥಾನದಲ್ಲಿ. ಏನ್ ಗೈಸ್ ಇಲ್ಲೆಲ್ಲ ಇಷ್ಟೊಂದು ಏನೇನೋ ಐತೆ. ಓ ರಾಗಿ ತೂಕ ಮಾಡಿಟ್ಟವ್ರೆಲ್ಲ ಎಷ್ಟೊಂದು. ಏನ್ ನೋಡೋಣ ಬನ್ನಿ, ನಾನು ನೋಡ್ತೀನಿ. ಓ ರಾಗಿ ಗೈಸ್ ಬಂದ್ರವು ಈ ವರ್ಷದವು ರಾಗಿ ಗೈಸ್ ಇಷ್ಟೊಂದು ಪ್ಯಾಕ್ ಮಾಡಿಕ್ತವ್ರ ಅಂಕಲ್ದಿರಲ್ಲ. ನೆಪ್ಪಟಿಗೆ ಹಾಕಕ್ಕಂತ ಆಲ್ರೆಡಿ ಎಷ್ಟು ಪ್ಯಾಕ್ ಮಾಡೋರು ನೋಡಿ ಅಂಕಲ್ದಿರಲ್ಲ. ಇವಾಗ ಮತ್ತೆ ಭೋಜನ, ಬೆಳಗ್ಗೆಯಿಂದ ಮಠದಲ್ಲೇ ಊಟ ಆಗ್ತೈತೆ ಗೈಸ್. ನನ್ ತಮ್ಮ ಅಂತಿಂತವನೆಲ್ಲ, ನಮ್ ದೊಡ್ಡಪ್ಪ ಇವಾಗ ಏನೋ ಹೇಳಿದ್ರು ಸ್ವಾಮೀಜಿ ಹತ್ರ ಗಂಡ್ ನೋಡ್ಬೇಕು ಹೋಗಿತ್ತು ಅಂತ ಎಲ್ಲ. ನನ್ ತಮ್ಮ ಬಿಡೆ ನೋಡ್ಲಿ, ನಂದಿನ್ ಲೇಟ್ ಆಗುತ್ತೆ ಅಂತ ಅಂತಾನಲ್ಲ ಇವನು. ಇನ್ನೆಂತ ನನ್ ಮಗ ಇರ್ಬೇಡ ಗೈಸ್, ಇವನು ತಿಂತಿರ್ತಾರೆ ಅವ್ರದ್ರಲ್ಲೇ ಒಂಚೂರು ತಿಂದ್ಬಿಡ್ತೀನಿ ಗೈಸ್, ಅವ್ರಲ್ಲೇ ಒಂಚೂರು ತಿಂದ್ಬಿಡ್ತೀನಿ. ಬೇರೆ ತಟ್ಟೆ ಏನ್ ಮಾಡಕ್ ಹೋಗಲ್ಲ. ಇವಾಗ ಮುದ್ದೆ ಅದ್ ಎಷ್ಟ್ ತಿಂತಾರ ನೋಡೋಣ ಬನ್ನಿ. ಅಯ್ಯೋ ಮುದ್ದೆನೇ ಇಲ್ವಂತೆ ಕತ್ಲೆ ಆಗೈತೆ. ಮುದ್ದೆ ಅಂತ ಬಂದ್ರೆ ಇಲ್ಲಿ ಮುದ್ದೆನೇ ಇಲ್ಲ, ಯಾಕಂದ್ರೆ ಮಠದಲ್ಲಿ ಇವ್ರಿಗೆಲ್ಲ ಮುದ್ದೆ ಇಷ್ಟ ಗೈಸ್. ಇವಾಗ ಊಟ ಮಾಡಿ ಮನೆಗೆ ಹೋಗಿ ನಾಳೆ ಮತ್ತೆ ಮಾರ್ನಿಂಗ್ ಬೇಗ ಎದ್ದೇಳಬೇಕು ಗೈಸ್, ಯಾಕಂದ್ರೆ ಮತ್ತೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ನಂಗೆ ಇಷ್ಟಾನೇ ಇಲ್ಲ ಹೋಗಕ್ಕೆ. ನಮ್ಮ ಅಕ್ಕ ಎಲ್ಲ ಇಲ್ಲೇ ಇರ್ತಾರೆ ಗೈಸ್, ನಮ್ಮ ಅಕ್ಕ ನಮ್ ಜೀಜು ಎಲ್ಲ ಮನೇಲೇ ಇರ್ತಾರೆ. ನಮ್ಗೆ ಹೋಗಕ್ ಇಷ್ಟಾನೇ ಇಲ್ಲ. ಬಟ್ ನಮ್ ದೊಡ್ಡಪ್ಪ ಬೈತಾರ ಹೋಗಿಲ್ಲ ಅಂದ್ರೆ, ಅದಕ್ಕೆ ನಾವ್ ಹೋಗ್ಬೇಕು. ಇಲ್ಲ ನಾನು ಹೋಗ್ತಾನೆ ಇರ್ಲಿಲ್ಲ. ನಂಗೆ ಇಷ್ಟ ಇಲ್ಲ ಗೈಸ್ ಬೆಂಗ್ಳೂರ್ಗೆ ಹೋಗಕ್ಕೆ. ನಾನಂತೂ ಸಖತ್ ಹೋಮ್ ಸಿಕ್ ಆಗ್ಬಿಟ್ಟಿದೀನಿ ಇತ್ತೀಚಿಗಂತೂ. ಫಸ್ಟ್ ಅನ್ಸ್ತಾ ಇತ್ತು ಆಚೆ ಹೋಗ್ಬೇಕು, ಬೆಂಗ್ಳೂರ್ಗೆ ಹೋಗ್ಬೇಕು ಅಂತ. ಬಟ್ ಇವಾಗ ಅಪ್ಪ ಮನೇಲಿದ್ರೆ ಸಾಕು ಅಂತ ಅನ್ಸುತ್ತೆ ನಮ್ಗಂತೂ. ಕಾರ್ತಿಕ್ ಊಟ ಹಾಕ್ಸ್ಕೊಂಬಂದವನೆ, ಇವಾಗ ಬ್ಯಾಟಿಂಗ್. ಮನೇಲಿ ಏನ್ ಗೈಸ್, ನಮ್ ದೊಡ್ಡಪ್ಪ ನಮ್ಮ ಅಕ್ಕನ ಮದ್ವೆಯಾಗ ಒಂದ್ ವಾರ ಕೂಡ ಆಗಿಲ್ಲ. ಅದೇ ಜೋಗು ಹುಡ್ಗನ್ ಕೇಳ್ಬೇಕಿತ್ತು ಸ್ವಾಮೀಜಿ ಹತ್ರ ಅಂತ ಹೇಳ್ತಾರೆ. ನನಗ್ ಗಾಬರಿ ಆಗ್ತೈತೆ, ನಂಗಿನ್ ಎಷ್ಟ್ ಬೇಗ ಮಾಡ್ಬಿಡ್ತಾರಪ್ಪ ಅಂತ. ನಾನಂತೂ ಆಗಲ್ಲ ಗೈಸ್. ಎಲ್ಲಾರ್ದು ಊಟ ಆಯ್ತು, ಇವಾಗ ನೋಡಿ ಹೆಂಗ್ ಬರ್ತಾರೆ. ಹೊಟ್ಟೆ ನೋಡ್ರಿ ಎಲ್ಲಾರ್ದು, ಇವಂದು ನೋಡಿ. ಮನೆಯಲ್ಲ ಬಂದಿದೀವಿ ಗಾಯ್ಸ್ ಅಂತ, ಅದ್ ನೋಡ್ರಿ ಸೀರಿಯಸ್ ಆಗಿ ಸ್ಟಾರ್ಟ್ ಆಯ್ತು. ಅಂಕಲ್ ನಿಮ್ ಚಾನಲ್ ನೋಡಿ ಫುಲ್ ಇನ್ಸ್ಪೈರ್ ಆಗ್ಬಿಡ್ತಾರೆ ಗೈಸ್.
ಎಲ್ಲರ ಹತ್ರ ಮಾತಾಡ್ಸ್ತೀನಿ, ಹೆಂಗ್ ಮಾತಾಡ್ತೀನಿ ಅಂತ ಏನಾದ್ರು ಕ್ಲಿಪ್. ಅದ್ ಇನ್ನೊಂದ್ ದಿವಸ ಮಾಡ್ತೀವಿ ಗೈಸ್. ನನ್ ಡೈಲಾಗ್ಸ್ ಎಲ್ರು ಕಲ್ತ್ಕೊಂಡ್ಬಿಟ್ಟಾರಲ್ಲ, ಒಂದ್ ಬಿಟ್ಟಿರೋದೇ ನಾನು ಗೌರಿ ಹಬ್ಬಕ್ಕೆ ಯಾವ ತರ ಬ್ಲಾಗ್ ಮಾಡ್ತಾಳೆ ಅಂತಾನೆ ಹೇಳ್ಬಿಟ್ಟು ಕರ್ತಿ. ಗಾಯ್ಸ್ ಇವತ್ತು ಬೇಗ ಇದ್ದೀನಿ, ಯಾಕೆ ಅಂತ ಅಂದ್ರೆ ನಮ್ಮ ಅಕ್ಕಂದು ಇವತ್ತು ಹೊಸ ಬಾಗ್ನ ಗಾಯ್ಸ್. ಬನ್ನಿ ನಿಮ್ಗೆಲ್ಲ ತೋರಿಸ್ತೀನಿ. ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದೆ ಗಾಯ್ಸ್. ಇವಾಗ ಸ್ನಾನ ಮಾಡ್ಕೊಂಬಂದೆ. ನಮ್ ಚೀಚಿ ಅವ್ರು ಕೂಡ ಹೊರಟಿದ್ರಂತೆ, ಇಲ್ಲೆಲ್ಲ ಜೋಡ್ಸಿದೀವಿ. ಹೆಂಗ್ ಮಾಡ್ತಾರ ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ ಕ್ಲಿಕ್ ಮಾಡಿ, ಬೆಲ್ ಹೊಡೀರಿ. ಇವ್ರೆಲ್ಲ ಇಷ್ಟೊಂದು ಮಾತಾಡ್ತಾರಲ್ಲ, ಇವರೆಲ್ಲ ಒಂದೊಂದು ಯೂಟ್ಯೂಬ್ ಚಾನಲ್ ತೆಗೀರಿ. ಅದ್ ಹೆಂಗ್ ಮಾತಾಡ್ತಾರ ನಾನು ನೋಡ್ತೀನಿ. ನಾನು ತೆಗೆದೆ ನಂದು ಯೂಟ್ಯೂಬ್ ಚಾನಲ್ ತೆಗ್ದೆ ನೋಡು, ತೆಗ್ದೆ ಒಂದ್ ಯೂಟ್ಯೂಬ್ ಚಾನಲ್ ಬಂತಲ್ಲ ಯೂಟ್ಯೂಬ್ ಚಾನಲ್. ಅವ್ರದ್ದೇ ಅಕೌಂಟ್ ಕ್ರಿಯೇಟ್ ಮಾಡಿ ತೆಗಿಲಿ. ಅದ್ ಹೆಂಗ್ ಮಾತಾಡ್ತಾರ ನಾನು ನೋಡ್ತೀನಿ. ಆಯ್ತಲ್ಲ ನಮ್ದು ಒಂದು ಪಬ್ಲಿಕ್ ಮಾಡ್ಬೇಕು ಗೈಸ್. ಪಬ್ಲಿಕ್ ಮಾಡಿ ಈ ತರ ಐತೆ ಐತೆ. ಪಬ್ಲಿಕ್ಗೆಲ್ಲ ತೋರಿಸ್ತಾ ಇದೀನಿ. ಪಬ್ಲಿಕ್ಗೆಲ್ಲ ಪಬ್ಲಿಕ್ ಎಲ್ಲ ನೋಡಿದ್ರು. ಆಂಟಿ ಅಂಕಲ್ ಕೂಡ ಹೊರಟ್ರು. ಅಂಕಲ್ ಬಾಯ್ ಮಾಡಿ. ಬಾಯ್ ಅಂಕಲ್. ಬಾಯ್ ಆಂಟಿ. ಬಾಯ್ ಆಂಟಿ. ಬಾಯ್ ಅಂಕಲ್. ಜೀಜು ಅಪ್ಪ ಜೀಜು ಬಿಟ್ಟು ಬರಕ್ ಹೋಗ್ತಾರ ಆಂಟಿ ಅಂಕಲ್ನ. ಆಂಟಿ ಅಂಕಲ್ ಹೊರಟ್ರು. ಇವನಿಗೆ ತಿಕ್ಕ ಉರಿತಾ ಇದೆ. ಎಲ್ಲ ನಾನು ಕುತ್ಕೊಂಡಿದ್ನಲ್ಲ, ನಿಂತ್ಕೊಂಡಿದ್ನಲ್ಲ ಅಂತ. ಯಾಕವ್ವ ಬಾಧೆ ನಿಂಗೆ? ನಂಗೆ ಕಣ್ಣು ಹೋಗ್ತಿದೆ ಅಂತ ನಾನು ಯಾಕೆ ಹೇಳು, ನೀನು ಅವಳನ್ನ ನೋಡಿ ಕಣ್ಣು ಹಾಕಿದ್ದೆ, ಸ್ವಲ್ಪ ಕಣ್ಣು ನಿಂತಿದ್ದ. ಅದ್ರ ಜೊತೆಗೆ ಇನ್ನೂ ಒಂದು ಉರಿತಾ ಇದೆ. ಏನು ಇವತ್ತಿನ ಟೆಂಪಲ್ ರನ್ಸ್ ಎಲ್ಲ ಫೈನಲಿ ಕಂಪ್ಲೀಟ್ ಆಯ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡದೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.